ಕಾರಾಗೃಹದಲ್ಲಿ ಬಾಯ್ ಫ್ರೆಂಡ್ ಜೊತೆ ರೀಲ್ಸ್ ಮಾಡಿದ ಯುವತಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಆ ಒಂದು ವಿಡಿಯೋ ನೋಡಿದ ನೆಟ್ಟಿಗರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜೈಲಿನ ಭದ್ರತೆ ಮತ್ತು ಮೇಲ್ವಿಚಾರಣೆಯ ಬಗ್ಗೆ ಹುಟ್ಟು ಹಾಕಿದ ಪ್ರಶ್ನೆಗಳು. ತನ್ನ ಬಾಯ್ ಫ್ರೆಂಡಿನ ಬರ್ತ್ಡೇ ಇತ್ತು. ಬಾಯ್ ಫ್ರೆಂಡು ಹಿಮಾಚಲ್ ಪ್ರದೇಶಕ್ಕೋ ನೇಪಾಳಕ್ಕೋ ಹೋಗಿರಲಿಲ್ಲ, ಬದಲಾಗಿ ಜೈಲಿಗೆ ಹೋಗಿದ್ದ. ಆ ಜೈಲಿಗೆ ಹೋಗಿ ಈಕೆಯ ಅತಿರೇಕದ ಪ್ರೀತಿ ಪ್ರೇಮವನ್ನು ತೋರಿಸಿದ್ದಾಳೆ. ಜೈಲಿನ ಭದ್ರತೆ ಮತ್ತು ಮೇಲ್ವಿಚಾರಣೆಯ ಬಗ್ಗೆ ಹುಟ್ಟುಹಾಕಿದ ಪ್ರಶ್ನೆಗಳು. ಛತ್ತೀಸ್ಗಢದ ಅತ್ಯಂತ ಸುರಕ್ಷಿತ ಜೈಲು ರಾಯ್ಪುರ ಕೇಂದ್ರ ಕಾರಾಗೃಹ. ಹೊರಗಡೆಯಿಂದ ಯಾರು ಕೂಡ ಜೈಲಿನೊಳಗೆ ಮೊಬೈಲ್ ತೆಗೆದುಕೊಂಡು ಹೋಗುವಂತಿಲ್ಲ. ಜೈಲಿನ ಸಂದರ್ಶಕ ಕೋಣೆಯಲ್ಲಿ ವಿಡಿಯೋ ಮಾಡಿರುವ ಯುವತಿ. ವೈರಲ್ ಆಗಿರುವ ಈ ಕ್ಲಿಪ್ನಲ್ಲಿ ಯುವತಿ ಭಾವನಾತ್ಮಕವಾಗಿ ಮಾತನಾಡಿದ್ದಾಳೆ. ಇಂದು ನನ್ನ ಲವ್ವರ್ ಹುಟ್ಟುಹಬ್ಬ. ನಾನು ಅವನನ್ನ ಭೇಟಿಯಾಗೋದಕ್ಕೆ ಜೈಲಿಗೆ ಬಂದಿದ್ದೇನೆ. ಅವನು ನನ್ನೊಂದಿಗೆ ಇಲ್ಲದಿರುವುದು ತುಂಬಾ ನೋವುಂಟು ಮಾಡಿದೆ. ಅವನ ಹುಟ್ಟುಹಬ್ಬದಂದು ನಾನು ಅವನೊಂದಿಗಿಲ್ಲ, ಬೇಕಾದ್ರೂ ಹೋಗಬಹುದು. ಆದರೆ ನಾನು ಅವನನ್ನ ಭೇಟಿಯಾಗಲು ಬಂದಿದ್ದೇನೆ. ಅವನ ಪ್ರತಿಕ್ರಿಯೆ ಏನೆಂದು ನೋಡೋಣ ಎಂದು ಹೇಳಿರುವ ಯುವತಿ. ಅವನ ಪ್ರತಿಕ್ರಿಯೆ ಹೆಂಗಿರುತ್ತೆ? ಬಾಲ ಸುಟ್ಟಿರೋ ಮಂಗನಂಗೆ ಕೂತಿರ್ತಾನೆ ಸೆಲ್ಲಲ್ಲಿ. ಈ ಇಷ್ಕು, ಕಾದಲು, ಪ್ರಣಯ, ಪ್ರೀತಿ, ಪ್ರೇಮ ಇವೆಲ್ಲ ಒಂದಷ್ಟು ವೇದಿಕೆಯಲ್ಲಿ ಮಾತ್ರ ಪ್ರದರ್ಶನ ಮಾಡಬೇಕು. ನರಕಕ್ಕೆ ಹೋದ್ರೂ ಅಲ್ಲೂ ಒಂದು ಬರ್ತ್ಡೇ ಸೆಲೆಬ್ರೇಷನು. ಅದೇನು ಸ್ವರ್ಗ ಅನ್ಕೊಂಡಿದ್ದೀರೇನು? ಜೈಲೊಳಗೆ ಒಬ್ಬ ಆರೋಪಿ ಇರೋದು. ನರಕಕ್ಕೆ ಹೋದ್ರೂ ಬಿಡಲ್ಲ ಹುಡುಗಿರು. ಅಲ್ಲೋಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ಬಂದಿದ್ದಾಳೆ. ಕಾನೂನೇನು ಹೇಳುತ್ತೆ? ಸಂದರ್ಶಕರನ್ನ ಬಿಡಬಹುದು, ಆರೋಪಿಯ ರಕ್ತ ಸಂಬಂಧಿಗಳಾಗಿದ್ದರೆ. ಒಂದೋ ತಾಯಿ, ಒಂದೋ ತಂದೆ ಇಲ್ಲ, ತಾಯಿ ಮಾತ್ರ ತಾಯಿ, ತಂದೆ ತಾಯಿ ಇಬ್ಬರು ಇಲ್ಲ, ಅಕ್ಕ ತಂಗಿರಿದಾರ ಅವ್ರನ್ನ, ಅಕ್ಕ ತಂಗಿರು ಇಬ್ಬರು ಇಲ್ಲ, ಅಣ್ಣ ತಮ್ಮಂದು ಯಾರಾದ್ರೂ ಇದ್ದಾರ ಅವ್ರನ್ನ. ಅದು ಬಿಟ್ಟರೆ ಮಾವನ ಮಗಳು, ಗಂಡನ ಮಗನ ಹೆಂಡತಿ ಮಗ ಬಂದರೂ ಬಿಡಲ್ಲ, ರಕ್ತ ಸಂಬಂಧಿಗಳು ಮಾತ್ರ ಬರಬೇಕು. ಅಂಥದ್ರಲ್ಲಿ ಒಂದು ಹುಡುಗಿಯನ್ನು ಬಿಟ್ಟಿದ್ದಲ್ಲದೆ ಆತನ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಹೆಂಗೆ? ಛತ್ತೀಸ್ಗಢದ ಅತ್ಯಂತ ಸುರಕ್ಷಿತ ಜೈಲು ರಾಯ್ಪುರ ಕೇಂದ್ರ ಕಾರಾಗೃಹ ಇದು. ಹೊರಗಡೆಯಿಂದ ಯಾರೂ ಕೂಡ ಜೈಲಿನೊಳಗೆ ಮೊಬೈಲ್ ತೆಗೆದುಕೊಂಡು ಹೋಗುವಂತಿಲ್ಲ. ಹಂಗಿದ್ರೂ ಕೂಡ ಜೈಲಿನ ಸಂದರ್ಶಕ ಕೋಣೆಯಲ್ಲಿ ವಿಡಿಯೋ ಮಾಡಿರುವ ಯುವತಿ. ವೈರಲ್ ಆಗಿರುವಂತಹ ಈ ಕ್ಲಿಪ್ನಲ್ಲಿ ಯುವತಿ ಭಾವನಾತ್ಮಕವಾಗಿ ಮಾತನಾಡಿರುವಂತಹದ್ದು. ಇಂದು ನನ್ನ ಲವರ್ ಹುಟ್ಟುಹಬ್ಬ. ನಾನು ಅವನನ್ನು ಭೇಟಿಯಾಗೋದಕ್ಕೆ ಜೈಲಿಗೆ ಬಂದಿದ್ದೀನಿ. ಅವನು ನನ್ನೊಂದಿಗೆ ಇಲ್ಲದಿರುವುದು ತುಂಬ ನೋವುಂಟು ಮಾಡಿದೆ. ಅವನ ಹುಟ್ಟುಹಬ್ಬದಂದು ನಾನು ಅವನೊಂದಿಗಿಲ್ಲ, ಆದರೆ ನಾನು ಅವನನ್ನು ಭೇಟಿಯಾಗಲು ಬಂದಿದ್ದೇನೆ. ಅವನ ಪ್ರತಿಕ್ರಿಯೆ ಏನೆಂದು ನೋಡೋಣ ಎಂದು ಹೇಳಿರುವ ಯುವತಿ. ಒಟ್ಟಾರೆ ಈ ಜೈಲಿನಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಆ ಜೈಲಾಡಳಿತದ ಕಾರ್ಯವೈಖರಿಯನ್ನು ಪ್ರಶ್ನೆ ಮಾಡುತ್ತೆ. ಅವರ ವೈಫಲ್ಯಗಳನ್ನು ಎತ್ತಿ ತೋರಿಸುತ್ತೆ. ಈ ತರಹದ ಕೃತ್ಯಗಳು ನಮ್ಮ ಕರ್ನಾಟಕದಲ್ಲೂ ನಡೆದಿದೆ. ಈ ತರಹದ ಅತಿರೇಕದ ವರ್ತನೆಗಳಿಗೆ ಕಡಿವಾಣ ಹಾಕೋದಕ್ಕೆ ಜೈಲಾಧಿಕಾರಿಗಳು ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಜನಾಗ್ರಹ ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.